ಯಾವತ್ತು ಹಬ್ಬ? ಕೊಲ್ಲಾಪುರದ ನಮ್ಮ ಹಬ್ಬದ ದಿವಸನೇನಾ? ದೇವಸ್ಥಾನಕ್ಕೆ ಬಳೆ ಸಿಕ್ಕಿಲ್ಲ ಅಂತ ರಬ್ಬರ್ ಬ್ಯಾಂಡ್ ಹಾಕಿ ಬಂದೋಳು. ಆಮೇಲೆ ನಾನು ಹೊರಟೋಗ್ಬಿಟ್ಟಿದ್ದೆ ದೇವಸ್ಥಾನ. ನೀನು ತರೋದಿಲ್ಲ ಅಂಥದ್ದಿಲ್ಲ. ಇಲ್ಲಿ ನೋಡಿ ಅದೇ ಥರನೇ ಬರುತ್ತೆ ಈಗ ಸ್ವಲ್ಪ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಾನು ತುಮಕೂರು ಎಮ್ ಜಿ ರೋಡಲ್ಲಿದ್ದೀನಿ. ಏನು ಅಂದರೆ ಒಂದು ವಾಚ್ ತೊಗೋಬೇಕಾಗಿತ್ತು. ಹಾಗಾಗಿ ನಾನು ನನ್ನ ಮಗ ಬಂದಿದ್ವಿ. ಹಾಗೆ ಅವ್ನ ಬರ್ತಡೇಗೆ ಅಲ್ಲೇ ಬಟ್ಟೆನೂ ತೊಗೊಳ್ಳೋಣ ಅಂತ 2 ಕೆಲಸ ಆಗುತ್ತೆ ಅಂತ ಬಂದಿದ್ದೀನಿ. ವಾಚು ಆಲ್ಮೋಸ್ಟು ಸ್ಮಾರ್ಟ್ ವಾಚ್ ಇತ್ತು ನನ್ನ ಹತ್ರ. ಹಾಗಾಗಿ ಇನ್ನೊಂದು ಗೋಲ್ಡ್ ಕೇಸ್ ವಾಚ್ ತೊಗೊಳ್ಳೋಣ ಅಂತ ಬಂದೆ. ನನ್ನ ತಂಗಿ ತೊಗೊಂಡಿದ್ಲು ಮೊನ್ನೆ ಬರ್ತಡೇನಲ್ಲಿ. ಅವ್ರ ಯಜಮಾನರು ಪ್ರೆಸೆಂಟ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇದು ವುಮೆನ್ಸ್ ಡೇ ಗಿಫ್ಟ್ ಅಂತಲೇ ಹೇಳ್ಬೋದು. ಮನೆಯವರು ಕೊಡಿಸ್ತಾ ಇರುವಂಥ ವಾಚ್ ಇದು. ಹಾಗಾಗಿ ನೀನೇ ತೊಗೊಂಡು ಬಂದ್ಬಿಡು, ನಾನು ತೊಗೊಂಡು ಬರೋದೆಲ್ಲ ಅಷ್ಟೊಂದೆಲ್ಲ ಹೋಗಲ್ಲ. ನಾನು ವೀಡಿಯೋ ನೋಡ್ತಾ ಇರ್ತೀರ, ಅವಾಗವಾಗ ಗೊತ್ತಿರುತ್ತೆ ಅನಿಸುತ್ತೆ. ಯಾಕೆಂದರೆ ಅವ್ರು ಏನೋ ಒಂದು ಸೆಲೆಕ್ಷನ್ಗೂ ಅವರಷ್ಟು ಬೇಗ ಹೋಗಲ್ಲ. ನೀನೇ ಮಾಡ್ಕೊಂಬಂದ್ಬಿಡು ಅಂತ ಹೇಳಿದರು. ಅದಕ್ಕೆ ಇವತ್ತು ನಾನೇ ಬಂದಿದ್ದೀನಿ. ಆಲ್ಮೋಸ್ಟು ವಾಚ್ಗಳೆಲ್ಲ ನೋಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಪ್ಯಾಟ್ರನ್ ತುಂಬಾ ಚೆನ್ನಾಗಿದೆ. ನನಗೆ ಆಲ್ಮೋಸ್ಟ್ ಇದು ಇಷ್ಟ ಆಗಿತ್ತು. ಆಮೇಲೆ ನನ್ನ ತಂಗಿ ಬಂದು ನನ್ನ ಜೊತೆ. ನನಗೆ ತುಮಕೂರಿಗೆ ಹೋಗೋದಕ್ಕೆ ಅದೇನೋ ಒಂದು ನೆವ ಅಂತ ಹೇಳ್ತಾರಲ್ಲ, ಅದು ನೆವ ಅಷ್ಟೇ. ಕುಣಿಗಲಲ್ಲೇ ಸಿಗ್ತಾಯಿತ್ತು. ಬಟ್ ನನ್ನ ತಂಗಿ ಸಿಗ್ತಾಳಲ್ಲ, ಮೀಟ್ ಮಾಡ್ಬೋದಲ್ಲ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಹಾಗೆಯೇ ಅಲ್ಲೇ ಎಮ್ ಜಿ ರೋಡಲ್ಲೇ ಅವಳು ವರ್ಕ್ ಮಾಡ್ತಿರ್ತಾಳಲ್ವ. ಹಾಗಾಗಿ ಅಲ್ಲಿಗೆ ಹೋಗಿ ಬಂದುಬಿಡೋಣ, ಹೆಂಗೋ ಸಿಗ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಅವಳು ಕೂಡ ಬಂದಳು. ವಾಚ್ಗಳೆಲ್ಲ ಸೆಲೆಕ್ಟ್ ಮಾಡಿದ್ದೆ. ಅವಳು ನೀನು ಸಲ ಸೆಲೆಕ್ಟ್ ಮಾಡು ಅಂತ ಹೇಳಿದೆ. ನೋಡ್ತಾ ಇದ್ದೀವಿ ಇಬ್ಬರೂ. ಒಂದಕ್ಕೊಂದು ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು. ಇದು ಬಂದು 3800 ಏನೋ ಹೇಳಿದ್ರು. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಸ್ವಲ್ಪ ಕನ್ಫ್ಯೂಸ್ಡ್ ಇತ್ತು. ಯಾವ್ದು ತೊಗೊಂಡೆ ಅಂತ ಹೇಳ್ತೀನಿ. ಈ ಸಲ ವುಮೆನ್ಸ್ ಡೇಗೆ ಅಂತ ಹೇಳಿ ನಮ್ಮ ಮನೆಯವರು ವಾಚ್ನ ತೊಗೋ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ದೇವಸ್ಥಾನಕ್ಕೆ ಬಳೆ ಸಿಕ್ಕಿಲ್ಲ ಅಂತ ರಬ್ಬರ್ ಬ್ಯಾಂಡ್ ಹಾಕಿ ಬಂದೋಳು. ಆಮೇಲೆ ನಾನು ಹೊರಟೋಗ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ. ಲೇಟಾಗಿ ಬಂದ್ರಲ್ಲ, ಆಮೇಲೆ ಸೋನು ಕರೆದು ಕೇಳ್ತಿದ್ದೆ, ಇದು ಹಂಗೆ ಹಾಕೊಂಡು ಬರಬಾರ್ದು, ಬಳೆ ಹಾಕೊಂಡ್ರೆ ಅವಳಿಗೆ ಅಮ್ಮು ಕಳ್ಸಿ. ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದ್ದೆ. ಅಲ್ಲಿ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೇ ಟೈಟಾನ್ ಶೋರೂಮ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಬಂದ್ವಿ. ಬಟ್ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಡಯಲೆಲ್ಲ ಸ್ವಲ್ಪ ಚೆನ್ನಾಗಿರಬೇಕು. ಆಲ್ಮೋಸ್ಟು ನೋಡಿ ನನಗಿದ್ದು ನಾನೇನು ತೋರಿಸ್ತಾ ಇದ್ದೀನಿ ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಆಮೇಲೆ ಮಗಳಿಗೂ ಕೂಡ ಫೋಟೋ ಕಳಿಸ್ದೆ, ಇದು ನೋಡು ಹೇಗಿದೆ ಅಂತೇಳಿ. ಅವಳು ಅದನ್ನೇ ಕೂಡ ಸೆಲೆಕ್ಟ್ ಮಾಡಿದ್ಲು. ಆಮೇಲೆ ಯಾಕೋ ನನ್ನ ತಂಗಿ ಒಪ್ಪಲಿಲ್ಲ, ಇದು ಬೇಡ, ಅದ್ರ ಮೇಲೆಲ್ಲ ಬ್ಲ್ಯಾಕ್ ಕಲರೆಲ್ಲ ಬಂದಿದೆ, ಬೇಡ, ಅಷ್ಟೊಂದು ಲುಕ್ ಬರೋಲ್ಲ, ಬೇರೆ ನೋಡೋಣ ಇರು ಅಂತ ಹೇಳಿದ್ಲು. ಹಾಗಾಗಿ ಬೇರೆ ನೋಡ್ತಾ ಇದ್ದೀವಿ. ತೋರಿಸ್ತೀನಿ ಯಾವುದು ವಾಚ್ನ ನಾನು ತೊಗೊಂಡೆ ಅಂತ ಹೇಳಿ ನಿಮಗೂ. ಒಳಗಡೆ ನೋಡ್ತಾ ಇದ್ದೀನಿ, ನಿನ್ನೆ ಕಾಯ್ತಾ ಇದ್ವಿ. ನೀನು ತರೋದಿಲ್ಲ ಅಂಥದ್ದಿಲ್ಲ. ಇಲ್ಲಿ ನೋಡಿ ಅದೇ ಥರನೇ ಬರುತ್ತೆ ಈಗ ಸ್ವಲ್ಪ. ಬರಲಿಲ್ಲ ಕಡೆ. ಎಲ್ಲೇ ಹಾಕೊಂಬಂದಿಲ್ಲ. ಫೋಟೋ ತೋರಿಸ್ತೇನೆ ನಾನು ಅವ್ರಿಗೆ. ಹೇಗಿದೆ ನನ್ನ ವಾಚ್? ಇದೇ ನೋಡಿ ವುಮೆನ್ಸ್ ಡೇ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 3800 ಏನೋ ಹೇಳಿದ್ರು. ನಾನು ಸ್ವಲ್ಪ ಬಾರ್ಗೇನ್ ಮಾಡಿ ತೊಗೊಂಡಿದ್ದೀನಿ. ಹೇಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಗಿಫ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾರೋದಕ್ಕೆ ಬರ್ತಾರೆ. ಊರಿನ ಹಬ್ಬ ಇರುತ್ತಲ್ವ, ಕೊಲ್ಲಾಪುರದಮ್ಮ ಹಾಗೆಯೇ ಒಂದೇ ಮಾರಮ್ಮ, ಈ ಎರಡೂ ದೇವ್ರದ್ದು ಒಂದೇ ದಿನ ಹಬ್ಬ ಮಾಡ್ತಾರೆ. ಅದು ಸಾರಿಕೊಂಡು ಬರ್ತಾರೆ ಮನೆ ಹತ್ರ. ಕಾಣಿಕೆನ ನಾವು ಸಲ್ಲಿಸಬೇಕು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಲವ್ ಯು ಆಲ್. ಯಾವತ್ತು ಹಬ್ಬ? ಕೊಲ್ಲಾಪುರದ ನಮ್ಮ ಹಬ್ಬದ ದಿವಸನೇನಾ?